ಕಾಫಿ ಬೀಜದಲ್ಲಿ ಕಾಫಿ ಪೌಡರ್ ಮಾಡೋದನ್ನು ನಿಮಗೆ ಹೇಳ್ಕೊಡ್ತೀವಿ ಇವತ್ತು. ಹರೇ ಕೃಷ್ಣ. ಮಾರ್ಕೆಟಲ್ಲಿ ಈಗ ತುಂಬ ವೆರೈಟಿ ಬ್ರ್ಯಾಂಡು ಅದು ಇದು ಎಲ್ಲ ತುಂಬ ರೀತಿಯ ಕಾಫಿ ಪೌಡರ್ ಸಿಗ್ತದೆ. ಆದರೆ ಅದೆಲ್ಲ ಅನ್‌ಹೆಲ್ದಿ ಆಗಿರುತ್ತೆ, ಕೆಮಿಕಲ್ಸ್ ಇರುತ್ತೆ ಮತ್ತು ಪ್ರಿಸರ್ವೇಟಿವ್ ಎಲ್ಲ ಸ್ಟೋರ್ ಮಾಡಿರ್ತಾರೆ. ಅದಕ್ಕೋಸ್ಕರ ನಾವು ಮನೆಯಲ್ಲಿಯೇ ಕಾಫಿ ಪೌಡರನ್ನು ಇವತ್ತು ರೆಡಿ ಮಾಡೋದನ್ನು ನಿಮ್ಗೆ ತಿಳಿಸ್ಕೊಡ್ತೀವಿ. ಅದೇನು ಒಂದು ಪದಾರ್ಥ ಅಂದರೆ ನಮ್ಮ ಎಲ್ಲ ಮನೆಯಲ್ಲಿ ಸಿಗುವ ಕೇವಲ ಕಾಬೂಲಿ ಚೆನ್ನ ಅಂದರೆ ಕಡಲೆ ಬೀಜ. ಆ ಕಡಲೆ ಬೀಜನ ನಾವು ಮೊದಲು ತೊಳೆದು ಒಣಗಿಸಿ ನಂತರ ಅದನ್ನು ಕಡಿಮೆ ಉರಿಯಲ್ಲಿ ಹುರಿಬೇಕು. ಸಾವಕಾಶ ಹುರಿದು ನಂತರ ಅದನ್ನು ಕೆಂಪಾಗೋಗಿ ಹುರಿದ್ರೆ ಅದು ಒಳ್ಳೆ ಕಲರ್ ಬರುತ್ತೆ. ನಂತರ ಅದನ್ನು ನಾವು ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡಬೇಕು. ಸೇಮ್ ಕಾಫಿ ಫ್ಲೇವರ್ ಬರುತ್ತದು ಮತ್ತು ಕಲರ್ ಕೂಡ ಕಾಫಿ ಕಲರ್ ಬರುತ್ತೆ. ಈ ಕಾಫಿ ಪೌಡರಿಗೆ ಸ್ವಲ್ಪ ಹಾಲು ಮತ್ತು ಆರ್ಗ್ಯಾನಿಕ್ ಬೆಲ್ಲ ಹಾಕಿ ಕುದಿಸಿದರೆ ಸವಿಯಲು ರೆಡಿಯಾಗಿರುತ್ತದೆ. ನ್ಯಾಚುರಲ್ ಕಾಫಿ ಪೌಡರ್ ಮತ್ತು ಆರ್ಗ್ಯಾನಿಕ್ ಬೆಲ್ಲ ನಮ್ಮಲ್ಲಿ ಸಿಗುತ್ತದೆ. ಯಾರಿಗೆ ಬೇಕಂದರೆ ನಮ್ಮನ್ನು ಸಂಪರ್ಕಿಸಬೇಕು.